ಹಲೋ ಸ್ಟೂಡೆಂಟ್ಸ್, ನಾವಿವತ್ತು ವೇವ್ಸ್ ಆ್ಯಂಡ್ ಸೌಂಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಾವು ವೇವ್ಸ್ ಆ್ಯಂಡ್ ಸೌಂಡ್ ಡಿಸ್ಕಷನ್ ಮಾಡೋ ಮುಂಚೆ ನಾವು ನಮ್ಮ ನೇಚರಲ್ಲಿ ಅಥವಾ ನಮ್ಮ ಸರೌಂಡಿಂಗ್ಸಲ್ಲಿ ಸಾಕಷ್ಟು ಡಿಫ್ರೆಂಟ್ ಮೋಷನ್ಸನ್ನು ನೋಡ್ತೀವಿ. ಸೊ ಈ ಮೋಷನ್ಸನ್ನು ನಾವು ಕ್ಲಾಸಿಫೈ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ನಾವು ಕೆಲವೊಂದಿಷ್ಟು ಇಲ್ಲಿ ಕ್ಲಾಸಿಫೈ ಯಾವ ಥರ ಮಾಡ್ತೀವಪ್ಪ ಅಂದರೆ ರೆಕ್ಟಿಲಿನಿಯರ್ ಮೋಷನ್, ಮೋಷನ್ ಆಫ್ ಎ ಪ್ರೊಜೆಕ್ಟೈಲ್, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಆರ್ಬಿಟಲ್ ಮೋಷನ್ ಆಫ್ ಎ ಪ್ಲಾನೆಟ್ಸ್, ಓಕೆ, ಇನ್ ಸೋಲಾರ್ ಸಿಸ್ಟಮ್. ಯಾವ ಥರ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಅಬ್ಸರ್ವೇಷನ್ ಮಾಡ್ತಿರ್ಬೋದು. ಸೊ ಫಸ್ಟ್ ಫಿಗರ್, ಇಫ್ ಯು ಟೇಕ್ ದಿಸ್ ಆಸ್ ದ ಇಟ್ ಈಸ್ ರೆಕ್ಟಿಲಿನಿಯರ್ ಮೋಷನ್. ರೆಕ್ಟಿಲಿನಿಯರ್ ಅಂದ್ರೆ ಜಸ್ಟ್ ಸೀಸಾ ಮೋಷನ್ ಅಂತ ಕರಿತೀವಿ ನಾವು. ಟು ಆ್ಯಂಡ್ ಫ್ರೋ ಮೋಷನ್, ಹಾರಿಜೆಂಟಲಿ ಆರ್ ವರ್ಟಿಕಲಿ, ಅದು ಲಂಬವಾಗಿನೂ ಇರ್ಬೋದು ಅಥವಾ ಸಮಾನಾಂತರವಾಗಿ ಇರ್ಬೋದು ಭೂಮಿಗೆ, ರೈಟ್. ಸೊ ಹಾರಿಜೆಂಟಲಿ ಆರ್ ವರ್ಟಿಕಲಿ ಇಟ್ ಈಸ್ ಟ್ರಾನ್ಸ್ವರ್ಸ್ ಮೋಷನ್, ಟು ಆ್ಯಂಡ್ ಫ್ರೋ, ಮುಂದಕ್ಕೆ ಹೋಗೋದು ಹಿಂದಕ್ಕೆ ಬರೋದು. ಸೊ ಈ ಥರ ಸೀಸಾ ಮೋಷನ್ ಅಂತ. ಇದನ್ನ ನಾವು ಯಾವ ಥರ ಇದನ್ನ ಬೇರೆ ಬೇರೆ ಎಲ್ಲಿ ನೋಡ್ಬೋದಪ್ಪ ಅಂತಂದ್ರೆ ಸಿಲಿಂಡರ್ ಪಿಸ್ಟನ್ ನಾವು ನೋಡಿದಾಗ, ಐ ಸಿ ಇಂಜಿನ್ ಸ್ಟಡಿ ಮಾಡಿದಾಗ ನಾವು ಏನು ಮಾಡ್ತೀವಿ, ಅಲ್ಲಿ ಸಿಲಿಂಡರ್ ಮತ್ತೆ ಪಿಸ್ಟನ್ ಅರೇಂಜ್ಮೆಂಟ್ ಯಾವ ಥರ ಬರುತ್ತೆ. ಸಿಲಿಂಡರ್ ಪಿಸ್ಟನ್ ಅರೇಂಜ್ಮೆಂಟ್ ಅಂದ್ರೆ ಈ ಥರ ಸಿಲಿಂಡರ್ ಇರುತ್ತೆ, ರೈಟ್. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪಿಸ್ಟನ್ ಅರೇಂಜ್ಮೆಂಟ್ ಈ ಥರ ಬರುತ್ತೆ, ರೈಟ್. ಸೊ ಈ ಪಿಸ್ಟನ್ ಏನಿರುತ್ತೆ ಟು ಆ್ಯಂಡ್ ಫ್ರೋ ಮೋಷನ್, ಈ ಥರ ಟು ಆ್ಯಂಡ್ ಫ್ರೋ ಮೋಷನ್ ಅಂದ್ರೆ ಹಿಂದಕ್ಕೆ ಮತ್ತೆ ಮುಂದಕ್ಕೆ, ರೈಟ್. ಸೊ ಈ ಪಿಸ್ಟನ್ ಹಿಂದಕ್ಕೆ ಮತ್ತು ಮುಂದಕ್ಕೆ ಈ ಥರ ಮೋಷನ್ ಆದಾಗ ನಮಗೆ ರೋಟರಿ ಮೋಷನ್ ಕನ್ವರ್ಟ್ ಆಗಿ ನಮ್ಮ ವೆಹಿಕಲ್ ಮುಂದೆ ಹೋಗ್ತದೆ. ದಟ್ ಈಸ್ ಡಿಫ್ರೆಂಟ್ ಪಾರ್ಟ್, ಓಕೆ. ಸೊ ಈ ಥರ ನಾವು ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಸೆಕೆಂಡ್ ಎಕ್ಸಾಂಪಲ್ ಯಾವ್ದಕ್ಕಪ್ಪ ಅಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಯಾಕಂತ ಕರಿತೀವಿ ಅಂದ್ರೆ ಇದ್ರದ್ದು ವೆಲಾಸಿಟಿ ಏನಿರುತ್ತಲ್ಲ, ಸ್ಪೀಡ್ ಅಂತ ಏನಿರುತ್ತಲ್ಲ ತಿರುಗಬೇಕಾದ್ರೆ ಅದ್ರ ಸ್ಪೀಡು ಯೂನಿಫಾರ್ಮ್ ಇರುತ್ತೆ, ಅಂದ್ರೆ ಸೇಮ್ ಇರುತ್ತೆ. ಸರ್ಕ್ಯುಲರ್ ಮೋಷನ್ ಅಂದ್ರೆ ಇದರದ್ದು ನಾವು ಟ್ರಾಜೆಕ್ಟರಿ ನೋಡಿದಾಗ ಇದರದ್ದು ಲೋಕಸ್ ಅಥವಾ ಅದು ಕ್ರಮಿಸಿ ಬರ್ತಿರುವಂತ ದಿಕ್ಕನ್ನ ಅಥವಾ ದಾರಿನ ನಾವು ನೋಡಿದಾಗ ಅದು ಒಂದು ಸರ್ಕಲ್ ಮಾಡ್ತದೆ, ಅದು ಒಂದು ಸರ್ಕಲ್ ಫಾರ್ಮ್ ಮಾಡ್ತದೆ. ಅದಕ್ಕೆ ನಾವೇನಂತ ಕರಿತೀವಿ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ, ಓಕೆ. ಸೊ ನಾವು ಈಗ ಸಾಕಷ್ಟು ಒಂದು ಸ್ಪೋರ್ಟ್ಸ್ ನೋಡ್ತೀವಿ, ಡಿಸ್ಕ್ ಥ್ರೋ ಆಗಿರ್ಬೋದು ಅಥವಾ ಈಗ ಸಣ್ಣದಿಂದ ನಾವು ಆಟ ಆಡಿರ್ಬೋದು ಕೂಡ. ಏನು ಒಂದು ಹಗ್ಗಕ್ಕೆ ಒಂದು ಕಲ್ಲು ಕಟ್ಟಿ ನಾವು ಈ ಥರ ತಿರುಗಿಸಿ ಬಿಟ್ಬಿಡ್ತೀವಿ ಅದನ್ನು, ಹೌದಾ. ಸೊ ಆ ಥರ ನಾವು ಆಟ ಆಡಿದ್ದೀವಿ. ಆಮೇಲೆ ಈಗ ಕವಣಿ ಅಂತ ಆಟ ಆಡಿದೀವಿ, ಪ್ರಾಬಬ್ಲಿ ನೀವು ಆಡಿರ್ಬೇಕು ಕೂಡ. ಸೊ ಅದು ಆಂಗ್ರಿ ಬರ್ಡ್ಸ್, ಈಗ ಲೇಟೆಸ್ಟ್ ಟೆಕ್ನಾಲಜಿ ನಾವು ಏನು ಮಾಡಿದೀವಿ ಅದನ್ನ ಆಂಗ್ರಿ ಬರ್ಡ್ಸ್ ಅಲ್ಲಿ ತಗೊಂಡಿದ್ವಿ. ಸೊ ಈ ಮೋಷನ್ ಯಾವ ಥರ ಅಂತಂದ್ರೆ ಎಕ್ಸಾಂಪಲ್ ಪ್ರೊಜೆಕ್ಟೈಲ್ ಮೋಷನ್. ಪ್ರೊಜೆಕ್ಟೈಲ್ ಮೋಷನ್ ಈ ಥರ ಕವಣಿ ನಾವು ಬಿಟ್ಟಾಗ ಅದು ಯಾವ ಥರ ಹೋಗುತ್ತೆ, ಒಂದೇ ಸಮಾನಾಂತರ ಹೋಗೋದಿಲ್ಲ ಭೂಮಿಗೆ, ರೈಟ್. ಭೂಮಿಗೆ ಪ್ಯಾರಲಲ್ ಡೈರೆಕ್ಷನ್ ಅಲ್ಲಿ ಹೋಗಲ್ಲ, ಫಸ್ಟ್ ಮೇಲೆ ಹೋಗ್ತದ ಆಮೇಲೆ ಕೆಳಗೆ ಬೀಳ್ತದ, ಈ ಥರ ಡೈರೆಕ್ಷನ್ ತೋರ್ತದೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಆಂಗ್ರಿ ಬರ್ಡ್ಸ್ ಇದರಲ್ಲಿ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಥರ ಅದು ತನ್ನ ಪಾತನ್ನ ತೆಗೆದುಕೊಳ್ತದೆ. ಅದಕ್ಕೆ ಏನಂತ ನಾವು ಕರಿತೀವಿ ಅಂದ್ರೆ ಪ್ರೊಜೆಕ್ಟೈಲ್ ಮೋಷನ್ ಅಥವಾ ಮೋಷನ್ ಆಫ್ ಪ್ರೊಜೆಕ್ಟೈಲ್ ಅಂತ ಕರಿತೀವಿ. ಸೊ ಈ ಥರ ನಾವು ಡಿಫ್ರೆಂಟ್ ಟೈಪ್ ಆಫ್ ಮೋಷನ್ ಅನ್ನು ನಾವು ನೇಚರಲ್ಲಿ ಅಬ್ಸರ್ವ್ ಮಾಡಿರ್ತೀವಿ. ನೆಕ್ಸ್ಟ್ ಆರ್ಬಿಟಲ್ ಮೋಷನ್ ಆಫ್ ಪ್ಲಾನೆಟ್ಸ್. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಏನು, ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತ, ಹೌದಾ. ನಮ್ಮ ಭೂಮಿ ಕೂಡ ಸೂರ್ಯನ ಸುತ್ತನೇ ಸುತ್ತದ, ಓಕೆ. ಸೊ ಭೂಮಿ ತನ್ನ ಅಕ್ಷದ ಪರಿಭ್ರಮಣೆ ಅಂದ್ರೆ ತನ್ನ ಅಕ್ಷದ ಸುತ್ತನೂ ಸುತ್ತ ಮತ್ತೆ ಸೂರ್ಯನ ಸುತ್ತನೂ ಸುತ್ತದ. ಅದು ಯಾವುದಕ್ಕೆ ಎಕ್ಸಾಂಪಲ್, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ರೈಟ್. ಸೊ ಇಲ್ಲಿ ನಾವು ಸರ್ಕ್ಯುಲರ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ನೀವು ಎಲಿಮೆಂಟರಿ ಸ್ಕೂಲಲ್ಲಿ ಕನ್ಸಿಡರ್ ಬೇಕಾದ್ರೆ ದೀರ್ಘ ವೃತ್ತಾಕಾರದಲ್ಲಿ ಇರ್ತದೆ ಅಂತೇಳಿ, ಬಟ್ ವೃತ್ತಾಕಾರನೇ ಸರಿಯಲ್ಲ ಅದು. ಸೊ ವಿ ಆರ್ ಕನ್ಸಿಡರಿಂಗ್ ಎಟ್ ಅ ಸರ್ಕ್ಯುಲರ್ ಮೋಷನ್ ಇಟ್ ಸೆಲ್ಫ್. ಸೊ ಈ ಥರ ಡಿಫ್ರೆಂಟ್ ಎಕ್ಸಾಂಪಲ್ಸ್ನ ನೋಡಿದಾಗ ಏನು ನಾವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ಸಪೋಸ್ ಈ ಸೂರ್ಯನ ಸುತ್ತ ಭೂಮಿ ಸುತ್ತಿರ್ಬೇಕಾದ್ರೆ ಅದು ಕಂಟಿನ್ಯೂಸ್ ಇರ್ತದಲ್ವಾ, ಸ್ಟಾಪ್ ಆಗತ್ತೆ ಅನ್ನೋದು ಯಾವಾಗತ್ತೂ ಇಲ್ಲ, ಹೌದಾ. ಈಗ ಸುತ್ತ ಇರ್ಬೇಕಾದ್ರೆ ಒಂದು ಪಾಯಿಂಟ್ ಅನ್ನು ನಾವು ರೆಫರೆನ್ಸ್ ತಗೊಂಡಿವಪ್ಪ ಅನ್ಕೊಳ್ರಿ, ಹೌದಾ. ಒಂದು ಪಾಯಿಂಟ್ ನಾವು ರೆಫರೆನ್ಸ್ ತಗೊಂಡ್ವಿ ಈ ತರ ಸುತ್ತ ಇರ್ಬೇಕಾದ್ರೆ, ಓಕೆ. ಸೊ ಇಲ್ಲಿ ನಾನು ಇದೀನಿ ಅಂತ ಹೇಳ್ಕೊಳ್ಳಿ. ಇನಿಷಿಯಲಿ ಈ ಕಡೆ ಭೂಮಿ ಅದ, ಈ ಪಾಯಿಂಟ್ ಅಲ್ಲಿ ಭೂಮಿ ಅದ. ಇದು ಸುತ್ತ 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 ಸೂರ್ಯನ ಸುತ್ತ ಒಂದು ಕೆಲವೊಂದಿಷ್ಟು ನಿರ್ದಿಷ್ಟ ಕಾಲ ಆದ್ಮೇಲೆ ಅವು ವಾಪಸ್ ಅದೇ ಪೊಸಿಷನ್ಗೆ ಬರ್ತದೆ, ಸರಿನಾ. ಈ ಕಲ್ ತಿರುಗಿಸ್ಬೇಕಾದ್ರೂ ಹಂಗೆ, ಓಕೆ. ಸೊ ಇಲ್ಲಿ ಈ ತರ ಇನಿಷಿಯಲ್ ಪೊಸಿಷನ್ ಇಟ್ಟು ನಾನು ತಿರುಗಿಸ್ತಾ ಇರ್ಬೇಕಾದ್ರೆ ವಾಪಸ್ ಅದೇ ಪೊಸಿಷನ್ಗೆ ಬರ್ತದೆ. ಮುಂಚೆ ಎಲ್ಲಿಂದ ಚಾಲು ಆಗಿರ್ತಲ್ಲ ಅದೇ ಪಾಯಿಂಟ್ಗೆ ವಾಪಸ್ ಬರ್ತದೆ.
ಮತ್ತೆ ಬಂದು ಸ್ಟಾಪ್ ಆಗಂಗಿಲ್ಲ, ಮತ್ತದು ಕಂಟಿನ್ಯೂ ಆಗ್ತದೆ ತನ್ನ ಮೋಷನ್ಗೆ. ಅಂದ್ರೆ ಏನಾಗ್ತದೆ, ಇಲ್ಲಿ ಒಂದು ಮೋಷನ್ನು ಒಂದು ನಿರ್ದಿಷ್ಟ ಕಾಲಾನುಕ್ರಮದಲ್ಲಿ ರಿಪೀಟ್ ಆಗ್ತಾ ಹೋಗ್ತದೆ, ಕಂಟಿನ್ಯೂಸ್ಲಿ ಅದು ಮೋಷನ್ ಇರುತ್ತದೆ. ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪಿರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ಪಿರಿಯಾಡಿಕ್ ಮೋಷನ್. ಪಿರಿಯಾಡಿಕ್ ಏನು, ಅ ಮೋಷನ್ ದ್ಯಾಟ್ ರಿಪೀಟ್ಸ್ ಇಟ್ ಸೆಲ್ಫ್ at regular intervals of time, at regular intervals of time is called periodic motion. ಈ ರೆಗ್ಯುಲರ್ ಇಂಟರ್ವಲ್ ಅಂದ್ರೆ ಏನು ಸರ್? ರೈಟ್. ಸೊ ಸಪೋಸ್ ಈಗ ಇಲ್ಲಿ ನಾವು ಈ ಎಕ್ಸಾಂಪಲ್ ತಗೊಂಡಾಗ ಒಂದು ಮೀನ್ ಪೊಸಿಷನ್ ಇರ್ತದೆ, ಒಂದು ಪೊಸಿಷನ್. ಈಗ ಇನಿಷಿಯಲಿ ಪೊಸಿಷನ್ ಈ ತರ ಇದೆ, ಇದು ಗರ್ಗಸ್, ರೈಟ್? ಇನಿಷಿಯಲ್ ಪೊಸಿಷನ್ ಇದು ಹಿಂಗೆ ಮೂವ್ ಆಗ್ತದೆ. ಓಕೆ, ಸೊ ಈ ಪೊಸಿಷನ್ ಇಂದ ಈ ಪೊಸಿಷನ್ ಮೂವ್ ಬೇಕಾದ್ರೆ ಕೆಲವೊಂದಿಷ್ಟು ಟೈಮ್ ಬೇಕಲ್ಲ. ಇದಕ್ಕೆ 1 ಸೆಕೆಂಡ್ ಆಗಿರ್ಬೋದು, 2 ಸೆಕೆಂಡ್ ಆಗಿರ್ಬೋದು, ಅದು ಒಂದು ಟೈಮ್ ಪೀರಿಯಡ್. ಸೊ ವಾಪಸ್ ಈ ಫೈನಲ್ ಪೊಸಿಷನ್ ಇಂದ ಮತ್ತೆ ವಾಪಸ್ ಬರ್ತದೆ ಅದೇ ಪೊಸಿಷನ್ಗೆ, ಅದಕ್ಕೂ ಟೈಮ್ ಅದಲ್ಲ. ಸೊ ಹಿಂಗೆ ಬರ್ತದೆ ಮತ್ತೆ. ಸೊ ಆ ನಿರ್ದಿಷ್ಟ ಟೈಮಲ್ಲಿ ಮತ್ತೆ ಮೂವ್ ಹೋಗ್ತದೆ, ಮತ್ತೆ ಹಿಂದಕ್ಕೆ ಬರ್ತದೆ, ಮತ್ತೆ ಮುಂದಕ್ಕೆ, ಮತ್ತೆ ಹಿಂದಕ್ಕೆ ಹೋಗ್ತದೆ. ಅಲ್ಲಿ ಒಂದು ಟೈಮ್ ಪೀರಿಯಡ್ ಫಿಕ್ಸ್ ಅದು, ರಿಪೀಟ್ ಆಗ್ಬೇಕಂದ್ರೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಪಿರಿಯಾಡ್ ಅಂತ ಕರಿತೀವಿ. ಸೊ ಯಾವ ಮೋಷನ್ನು ಈ ಟೈಮ್ ಪೀರಿಯಡ್ ಅಲ್ಲಿ ರಿಪೀಟ್ ಆಗ್ತಾ ಹೋಗ್ತದೆ ಅದಕ್ಕೆ ನಾವು ಪಿರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ನಮ್ಮ ನೇಚರಲ್ಲಿ ಎಲ್ಲ ಮೋಷನ್ಗಳು ಪಿರಿಯಾಡಿಕ್ ಮೋಷನ್ ಅಲ್ಲ, ಹೌದಾ? ಎಲ್ಲ ಮೋಷನ್ಗಳು ಪಿರಿಯಾಡಿಕ್ ಮೋಷನ್ ಆಗಲ್ಲ. ಕೆಲವೊಂದಿಷ್ಟು ಪಿರಿಯಾಡಿಕ್, ಕೆಲವೊಂದಿಷ್ಟು ನಾನ್ ಪಿರಿಯಾಡಿಕ್ ಕೂಡ ಇರ್ತವೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿದ್ದವನು ಅಲ್ಲಿ ಹೋಗ್ತೀನಿ, ಒಂದು ನೇರವಾದ ದಿಕ್ಕಿನಲ್ಲಿ ಒಂದು ಸ್ವಲ್ಪ ದೂರ ಕ್ರಮಿಸ್ತೀನಿ. ಓಕೆ, ಅದು ಪಿರಿಯಾಡಿಕ್ ಮೋಷನ್ ಆಗುತ್ತೇನೋ? ಅಲ್ಲ, ಅದು ರಿಪೀಟ್ ಆಗ್ಬೋದು ಅಥವಾ ಆಗದೆ ಇರ್ಬೋದು. ಜಸ್ಟ್ ನಾನು ಇಲ್ಲಿದ್ದ ಅಲ್ಲಿ ಹೋಗ್ಬಿಡ್ತೇನೆ, ಅದು ಮೋಷನ್ ಅನ್ನ ಲೀನಿಯರ್ ಮೋಷನ್ ಅಂತ ಕರಿತೀವಿ. ಇನ್ ಮೋಷನ್ ಇನ್ ಸ್ಟ್ರೇಟ್ ಲೈನ್, ಅದು ಮೋಷನ್ ಕರೆಕ್ಟ್, ಬಟ್ ಪಿರಿಯಾಡಿಕ್ ಮೋಷನ್ ಅಲ್ಲ.